ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಮಗಳನ್ನು ನನ್ನ ಹಸ್ಬೆಂಡ್ಗೆ ಒಪ್ಪಿಸಿ ನನ್ನ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ನಾವು 4 ಮೆಂಬರ್ಸ್ ಫ್ರೆಂಡ್ಸ್ ಎಲ್ಲ ಸೇರಿ ಹೊರಗೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲರೂ 8:30ಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದು. ಆದರೆ ಎಲ್ಲರೂ 9 ಮಾಡಿದ್ರು. ನಾನು ಕೂಡ 9 ಆಯಿತು ಹೋಗೋಷ್ಟರಲ್ಲಿ. ಎಲ್ಲರೂ ಒಬ್ಬೊಬ್ಬರೇ ಬಂದು ಜಾಯಿನ್ ಆದರು. 3 ಜನ ಕೂಡ ಬಂದು ಮೇಘನ ವೆಯ್ಟ್ ಮಾಡ್ತಾ ಇದ್ದೋ. ಅವಳು ಮನೆ ಹತ್ತಿರ ಇಟ್ಕೊಂಡು ಲೇಟಾಗಿ ಬಂದಳು. ನಾನು, ಯಶು, ಮೇಘ, ಚಂಪನ ಮಕ್ಕಳು ಇಷ್ಟು ಜನ ಹೊರಡ್ತಾ ಇದ್ದೀವಿ ಅಂತ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ. ಆದರೆ ಎಲ್ಲಿಗೆ ಅಂತ ನಾನು ನಿಮ್ಗೆ ಹೇಳಲೇ ಇಲ್ಲ. ನಾವು ಹೊರಟಿರೋದು ಎಕ್ಸ್ಪ್ಲೋರ್ ಅಡ್ವೆಂಚರಸ್ ಮಾಗಡಿ ಮೇನ್ ರೋಡಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೊಬೇಕಾಗತ್ತೆ. ಪರ್ ಪರ್ಸನ್ನು 1100 ಆಗುತ್ತೆ, ಪ್ಲಸ್ 5% GST. ಬಿಲೋ 5 ಇಯರ್ಸ್ ನಾನ್ ಚಾರ್ಜಬಲ್. ಅಬೋವ್ 6 ಇಯರ್ಸ್ ಟು ಬಿಲೋ 10 ಇಯರ್ಸ್ 550 ಆಗುತ್ತೆ, ಪ್ಲಸ್ 5% GST ಆಗುತ್ತೆ. ಇಲ್ಲಿ ಗೇಮ್ಸ್ ನೋಡೋದಾದರೆ ಜಾಯಿಂಟ್ ಸ್ವಿಂಗು, ರಾಕೆಟ್ ಎಜೆಕ್ಟರು, ಹ್ಯೂಮನ್ ಗೈರೋ, ಲಾಂಗ್ ಜಿಪ್ ಲೈನು, ಸ್ಕೈ ಸೈಕ್ಲಿಂಗು, ಹೈ ರೋಪ್ ಆ್ಯಕ್ಟಿವಿಟೀಸ್, ಲೋ ರೋಪ್ ಆ್ಯಕ್ಟಿವಿಟೀಸ್ ಇನ್ನೂ ಸುಮಾರಿದೆ. ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು, ಇಂಡೋರ್ ಗೇಮ್ಸು ಮತ್ತು ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ತುಂಬ ಚೆನ್ನಾಗಿದೆ. ವೆಲ್ಕಮ್ ಡ್ರಿಂಕ್ ಪ್ಲಸ್ ಅನ್ಲಿಮಿಟೆಡ್ ಲಂಚು ಮತ್ತು ಟೀ ಮತ್ತು ಕಾಫಿ ಸ್ನ್ಯಾಕ್ಸು ಎಲ್ಲ ಅನ್ಲಿಮಿಟೆಡ್. ಪ್ರತಿಯೊಂದು ಗೇಮ್ಸ್ ಕೂಡ ಅನ್ಲಿಮಿಟೆಡ್ ಬರುತ್ತೆ. ಜಸ್ಟ್ ಹಾರ್ಸ್ ರೈಡಿಂಗ್ ಮತ್ತು ATV ಬೈಕ್ ಮಾತ್ರ ಚಾರ್ಜಬಲ್ ಇದೆ. ಚೆಕ್ ಇನ್ 10 PM ಚೆಕ್ಔಟ್ 6 PM ಇರುತ್ತೆ. ID ಪ್ರೂಫ್ ಮ್ಯಾಂಡಿಟರಿ ತೊಗೊಂಡು ಹೋಗಲೇಬೇಕು. ನೀವು ಏನಾದರೂ ಡೇ ಔಟ್ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿಗೆ ಒಂದ್ಸತಿ ವಿಸಿಟ್ ಮಾಡಿ. ನಮ್ಮ ಡೇ ಎಲ್ಲ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ರೆಸಾರ್ಟ್ಗೆ ಹೋಗಿದ ತಕ್ಷಣ ಫಸ್ಟು ಚೆಕ್ ಇನ್ ಆದೋ. ಅಲ್ಲಿ ನಮ್ಮ ಬ್ಯಾಗ್ಸ್ ಎಲ್ಲ ಫುಲ್ ಸೇಫ್ಟಿಯಾಗಿ CC ಕ್ಯಾಮ್ರಾ ಇದೆ, ಸೊ ನೋ ಟೆನ್ಷನ್, ಇವೆಲ್ಲ ಆರಾಮಾಗಿ ಇಡ್ಬೋದು ಅಂತ ಹೇಳಿದ್ರು. ಸೊ ನಮ್ಮ ಬ್ಯಾಗೆಲ್ಲ ಅಲ್ಲಿ ಇಟ್ಟು ನಾವು ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕುಡಿದು, ಲೆಮನ್ ಜ್ಯೂಸ್ ಇಟ್ಟಿದ್ರು. ಜ್ಯೂಸ್ ಕುಡಿದು ನಾವು ಆ್ಯಸ್ ಯೂಶುವಲ್ ಫೋಟೋಸ್ ವೀಡಿಯೋಸ್ ತಕ್ಕೊಂಡು ನೋಡಿ. ಇವಳು ಡಿಫ್ರೆಂಟ್ ಫೋಟೋಸ್ ತೆಗಿಬೇಕಂತೆ, ಆದರೆ ಅವಳಿಗೆ ಪೋಸಸ್ ಗೊತ್ತಿಲ್ವಂತೆ. ನೀವೇ ಸ್ವಲ್ಪ ಹೇಳ್ಬಿಡಿ ಅವಳಿಗೆ. ನನಗೆ ಹೇಳಿದ್ಲು ಮೇಘ, ಅವಳೇ ಪೋಸಸ್ ಹೇಳಿಸ್ಕೊತಿದ್ದಾಳೆ. ಇನ್ನೂ ಫೋಟೋಸ್ ವೀಡಿಯೋಸ್ ಮುಗಿಲೇ ಇಲ್ಲ. ಎಷ್ಟೊತ್ತಾದರೂ ಫೋಟೋಸ್ ವೀಡಿಯೋಸ್ ತಗೊಳ್ಳೋದೇ ಆಗ್ತಿತ್ತು. ಫೋಟೋಸ್ ವೀಡಿಯೋಸ್ ಎಲ್ಲ ಮುಗಿಸಿ ನಾವು ಗೇಮ್ಸ್ ಆಡೋಕ್ಕೆ ಹೋದೋ. ಬಾ ನಾವು ಹೋಗೋಣ, ಅವ್ರು ಬರಲಿ. ತುಂಬ ರೋಪ್ ಆ್ಯಕ್ಟಿವಿಟೀಸ್ ಇತ್ತು. ನೋಡಿದ ತಕ್ಷಣ ಇಷ್ಟೆಲ್ಲ ಹೇಗೆ ಆಡೋದು ಅಂತ ಭಯ ಆಯಿತು. ಸರಿ ಟ್ರೈ ಮಾಡೋಣ ಅಂತ ಫಸ್ಟ್ ಹೋದೋ. ಅದಕ್ಕೆಲ್ಲ ಫುಲ್ಲು ಸೇಫ್ಟಿ ಹಾಕ್ತಾರೆ ಫಸ್ಟು. ನಾನು ಫಸ್ಟು ಒಂದೊಂದೇ ಗೇಮ್ಸ್ ಆಡೋಕ್ಕೆ ಹೋದೆ. ಸಖತ್ ಭಯ ಆಯಿತು. ಈ ಕಡೆ ಚಂಪನೂ ಕೂಡ ವೀಡಿಯೋಸ್ ಮಾಡ್ತಿದ್ಲು ಯೂಟ್ಯೂಬ್ಗೆ. ಅವಳು ಮಕ್ಳನ್ನ ಕರ್ಕೊಂಡು ಬಂದಿದ್ಲು. ಅವಳಿಗೆ ಸ್ವಲ್ಪ ಆಟ ಆಡೋಕ್ಕೆ ಆಗ್ತಾ ಇರಲಿಲ್ಲ, ಮಕ್ಕಳು ಬಿಡ್ತಾ ಇರಲಿಲ್ಲ. ಮಕ್ಕಳನ್ನು ಕೂಡ ಕರ್ಕೊಂಡೋಗಿ ಮಕ್ಕಳು ಪ್ಲೇ ಏರಿಯಾದ ಹತ್ರ ಆಟ ಆಡಿಸ್ಕೊಂಡು ಕೂಡ ಬರಬೇಕಾಗಿತ್ತು. ಸ್ವಲ್ಪ ಕಷ್ಟ ಆಯಿತು ಅವಳಿಗೆ ಮಕ್ಕಳನ್ನ ಆಟ ಆಡಿಸೋದು, ಮತ್ತು ಅವಳು ಗೇಮ್ಸ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಂತೂ ಗೇಮ್ಸ್ ಆಡಬೇಕಾದ್ರೆ ಕಿರ್ಚಿ ನನ್ನ ಗಂಟ್ಲೇ ಹೊರಟೋಗಿತ್ತು. ಎಲ್ಲ ಲೋ ರೋಪ್ ಆ್ಯಕ್ಟಿವಿಟೀಸ್ ಆಡೋದ್ರಲ್ಲೇ ಕಷ್ಟ ಬೀಳ್ತಿದ್ರು. ನಾನು ಹೈ ರೋಪ್ ಆ್ಯಕ್ಟಿವಿಟೀಸ್ ಕೂಡ ಆಡಿದೆ. ತುಂಬ ಭಯ ಆಗುತ್ತೆ ಮೇಲಿಂದ ನೋಡಿದಾಗ. ಆಡಲೇ ಇಲ್ಲ, 1-2 ಅಷ್ಟೇ ಅವಳು ಆಡಿದ್ಲು. ಆಮೇಲೆ ಅವಳು ಫುಲ್ ಭಯ ಪಟ್ಕೊಂಡು ನನ್ನ ಕೈಲಿ ಆಗಲ್ಲ, ನಾನು ಆಡಲ್ಲ ಅಂತ ಇಳ್ದೇ ಬಿಟ್ಲು. ನಾವು ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ರಾಕೆಟ್ ಎಜೆಕ್ಟರ್ಗೆ ಹೋದೋ. ಯಪ್ಪ, ಅದರಲ್ಲಿ ಫಸ್ಟ್ ಟೈಮ್ ಮೇಘ ಹತ್ತಿದ್ಲು. ಅದು ಹೇಗೆ ಉಲ್ಟಾ ಆದ್ಲು ಅಂದರೆ ನನಗೆ ನೋಡ್ತಿದ್ದಂಗೆ ಫುಲ್ ಭಯ ಆಗೋಯಿತು. ಆದರೆ ಹೋಗಿದ್ನಲ್ಲ, ಅದು ಸರಿ ಟ್ರೈ ಮಾಡಲೇಬೇಕಿದ್ದನ್ನು ಅಂತ ನಾನು ಟ್ರೈ ಮಾಡಿದೆ. ಹೆಂಗೋ ಧೈರ್ಯ ತೊಗೊಂಡು ಆ ಸೇಫ್ಟಿ ಎಲ್ಲ ಹಾಕಿಸ್ಕೊಂಡೆ. ಅವರು ಬ್ಯಾಕ್ ಪೇನ್ ಇದೆಯಾ ಅಂತ ಎಲ್ಲ ಕೇಳ್ತಾಯಿದ್ರು. ನನಗೆ ಅವಾಗ ಭಯ ಆಗೋಯಿತು, ಯಾಕೆ ಈ ಥರ ಕೇಳ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ ಏನಿಲ್ಲ ಮೇಡಮ್, ಬ್ರೀತ್ ಇನ್ ಬ್ರೀತ್ ಔಟ್ ಅಂದರು. ನಾನು ಒಂದ್ಸತಿ ಉಸಿರು ತೊಗೊಳ್ಳೋಷ್ಟರಲ್ಲಿ ಪಟ್ ಅಂತ ಮೇಲೆ ಹಾಕಿದ್ರು. ನಾನು ಅಷ್ಟೇ ಉಸಿರು ಅಲ್ಲೇ ಕಟ್ಟಿಬಿಟ್ಟೆ. ನನಗೆ ಉಸಿರಾಡೋಕ್ಕೆ ಆಗಲಿಲ್ಲ, ಕಷ್ಟ ಆಯಿತು.
ನಾವು ಕಿರ್ಚೋ ಸೌಂಡ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇದು ಎಷ್ಟು ಹಾರಿಬಲ್ ಆಗಿರುತ್ತೆ ಎಕ್ಸ್ಪೀರಿಯೆನ್ಸು ಅಂತ. ನಾವು ಆಡಿದ್ದು ಹ್ಯೂಮನ್ ಗೈರೋ ಅಂತ. ಸಖತ್ತು ಭಯ ಆಗುತ್ತೆ ಇದು ಆಡಬೇಕಾದ್ರೆ. ಈ ಗೇಮ್ ಮುಗಿಸ್ಕೊಳ್ತಿದ್ದಂಗೆ ಯಶುಗೆ ಫುಲ್ಲು ವಾಮಿಟ್ ಆಗೋಯಿತು. ಅವಳಂತೂ ಫುಲ್ ಸುಸ್ತಾಗ್ಬಿಟ್ಲು, ಫುಲ್ ತಲೆ ಎಲ್ಲ ತಿರುಗಿಬಿಡ್ತು ಅವಳಿಗೆ. ಈ ಗೇಮ್ ಆಡಿದ್ಮೇಲೆ ನಾವು ನೆಕ್ಸ್ಟ್ ಜಾಯಿಂಟ್ ಸ್ವಿಂಗ್ ಆಡಲೇ ಇಲ್ಲ. ಇದೇ ಎಷ್ಟು ಭಯ ಇದೆ, ಇನ್ನು ಅದೆಷ್ಟು ಭಯ ಇರುತ್ತೆ ಅಂತ ನಾವು ಆಡಲೇ ಇಲ್ಲ ಆ ಗೇಮ್ನ. ನಾವು ಅದಾದಮೇಲೆ ನೆಕ್ಸ್ಟು ಬೋ ಆ್ಯಂಡ್ ಆ್ಯರೋ ಆಡ್ದೋ. ಬಿಡೆ ಕೈನಾ. ನಾವು ನೆಕ್ಸ್ಟು ಜಿಪ್ಲೈನ್ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾಗಿರೋ ಸೇಫ್ಟೀಸ್ ಎಲ್ಲ ಹಾಕಿಸ್ಕೊಂಡು. ಎಲ್ಲಿರುತ್ತೆ? ಓ ಇಲ್ಲ, ಅಲ್ಲಿ ಹೋಗ್ಬೇಕು, ಅಷ್ಟೂರ್ ಹೋಗ್ಬೇಕಾ? ಲಾಂಗೆಸ್ಟ್ ಜಿಪ್ಲೈನ್ ಇದು. ಅದೆಷ್ಟು ಲಾಂಗ್ ಇದೆಯೋ ನಾವು ಅಷ್ಟು ದೂರ ನಡಿಲೇಬೇಕು. ನಾವು ಒಂದು ಸತಿ ಹೋಗಬೇಕು ಅಂದರೆ 1 ಮೈಲಿ ದೂರ ನಡಿಲೇಬೇಕಾಗಿತ್ತು. ಸೊ ವಿಧಿ ಇಲ್ಲದೆ ನಾವು ನಡ್ಕೊಂಡು ಹೋದೋ. ಸೇಫ್ಟಿ ಹಾಕ್ಸ್ಕೋಬೇಕಂತ ಹೋಗು, ನಿನ್ನ ಆಡ್ಸಲ್ಲ. ಇನ್ನು ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕೋ ಗೊತ್ತಿಲ್ಲಲ್ಲ. ಅಲ್ಲಿಗೆ ಹೋಗ್ಬೇಕೇನೆ. ಯಾವ್ದಿದು? ನನ್ನ ಹತ್ರಲ್ಲಿದೆ. ಇದೇನಾ ಅವಳ ಹತ್ರ? ಏನೈತೆ? ಬಾರಿ ಬೇಗ ಹತ್ಬೇಕು ಅಪ್ಪ. ಜಿಪ್ಲೈನ್ ಬೇಕಂದ್ರೆ ಹತ್ಲೇಬೇಕು. ಯಾಕೋ ಇನ್ನೂ ಭಯ ಆಗ್ತೈತೆ ಕಣೆ. ಅದು ಲಾಂಗೆಸ್ಟ್ ಜಿಪ್ಲೈನ್ ಆಡಿದ್ದು. ಬಟ್ ಎಷ್ಟು ಬೇಗ ಹತ್ಬೇಕಾ? ಅಲ್ಲೋದ್ಮೇಲೆ ತಳ್ತಾರೆ ಹೋಗು. ನಮ್ಮಲ್ಲಿ ಬ್ರೇಕ್ ಹೊಡಿತಾರೆ, ಸ್ವಲ್ಪ ಡೇಟ್ ಇಟ್ಕೊಳ್ಳಿ. ಓಕೆ, ಹೋಗೆ, ಏನು ಭಯ ಇಲ್ಲ. ಎಷ್ಟು ಚೆನ್ನಾಗಿತ್ತು ಜಿಪ್ಲೈನ್ ಅಂದರೆ ನಾನಂತೂ ಸಖತ್ತು ಖುಷಿಪಟ್ಟೆ. ನೋಡಿ ನನ್ನ ಫ್ರೆಂಡು ಬಿಸ್ಕೆಟ್ ಜ್ಯೂಸ್ ತಗೋಬರಕ್ಕೆ ಹೇಳಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾಳೆ. ಅದಾದಮೇಲೆ ನಾನು ನೆಕ್ಸ್ಟ್ ಆಡಿದ್ದು ಸ್ಕೈ ಸೈಕ್ಲಿಂಗು. ಅವ್ರು ಹೇಳಿದ್ರು ನೀವು ಪೆಡಲ್ ಮಾಡ್ತಾನೆ ಇರಬೇಕು, ಪೆಡಲ್ ಮಾಡೋದು ನಿಲ್ಲಿಸಿದ್ರೆ ಅದು ನಿಂತೋಗ್ಬಿಡುತ್ತೆ ಮಿಡಲಲ್ಲೇ ಅಂತ. ಆವಾಗ ಭಯ ಆಯಿತು. ಎಲ್ಲ ಅನ್ಲಿಮಿಟೆಡ್ ಇತ್ತು ಗೇಮ್ಸ್ ಎಲ್ಲ. ನಾವು 2 ಟೈಮ್ಸ್ 3 ಟೈಮ್ಸ್ ಎಲ್ಲ ಆಡಿದ್ದೀವಿ ಒಂದೊಂದು ಗೇಮ್ನೇ. ಅದಾದಮೇಲೆ ನಾವು ಆಡಿದ್ದು ATV ಬೈಕ್ ಅಂತ. ಇದು ಮಾತ್ರ ಚಾರ್ಜಬಲ್ ಇತ್ತು. ನಾವು ಇದಕ್ಕೆ 1 ರೌಂಡ್ಗೆ 250 ಕೊಟ್ಟು. ಹಾಂ, ಕಮಾನ್ ಬೇಗ. ಫೋನ್ ಬೀಳಲ್ವಾ? ಕರೆಕ್ಟಾಗಿ ಇದೆಯಾ? ಕರೆಕ್ಟ್ ಆಗಿದೆ. ಇದು ಕಡೆ ಬ್ರೇಕು ಹೋಗಿ ಅಷ್ಟೇ, ನಿಧಾನಕ್ಕೆ ಹೋಗಿ. ಈ ಬೈಕ್ ರೈಡ್ ಅಂತೂ ತುಂಬ ಸಖತ್ತಾಗಿತ್ತು. ಮಸ್ಟ್ ಟ್ರೈ. ನೀವು ಒಂದ್ಸತಿ ಹೋದರೆ ಇದನ್ನು ಆಡಿ. ಆ ಬೈಕ್ ಅವ್ರ ಹತ್ರ ವಾಕಿ ಟಾಕಿ ಇತ್ತು. ನಾವು ಒಂದ್ಸತಿ ಟ್ರೈ ಮಾಡ್ದು ಅದರಲ್ಲಿ. ಪ್ರೆಸ್ ಮಾಡಿ ಇಟ್ಕೊಂಡೆ ಮಾತಾಡೋ. ಅದಾದಮೇಲೆ ಅಲ್ಲಿ ರೋಡ್ ತುಂಬ ಕ್ಲೀನಾಗಿ ನೀಟಾಗಿತ್ತು ಅಂತ ಒಂದಷ್ಟು ಸ್ಲೋ ಮೋಷನ್ ವೀಡಿಯೋಸು, ಒಂದಷ್ಟು ಫೋಟೋಸು ಎಲ್ಲ ತೊಗೊಂಡು ಅದಾದಮೇಲೆ ನಾವು ಇಂಡೋರ್ ಗೇಮ್ಸ್ಗೆ ಹೋದೋ. ಈ ಇದ್ರಲ್ಲೇ ಹೋಗ್ಬೇಕು ನೀನು. ದಾರಿ ಮಾಡ್ಕೊಟ್ಟವಳೆ, ಅದೇ ಅಲ್ಲಿ ನಾವು ಕೇರಮು, ಲೂಡೋ, ಬ್ಯಾಡ್ಮಿಟನ್ನು, ಟೇಬಲ್ ಟೆನ್ನಿಸು, ಸೈಕ್ಲಿಂಗು ಎಲ್ಲ ಆಡ್ದೋ. ಚಂಪನ ಮಗಳು ತುಂಬ ಹಠ ಮಾಡ್ತಿದ್ಲು, ನಾನು ಕೂಡ ಜಿಪ್ಲೈನ್ ಹೋಗಲೇಬೇಕು ಅಂತ. ಸೊ ಅಲ್ಲಿ ಕೇಳಿದ್ದಕ್ಕೆ ಅವರು ಓಕೆ, ದೊಡ್ಡೋಳನ್ನ ಆಡಿಸ್ಬೋದು, ಚಿಕ್ಕವಳನ್ನ ಆಡ್ಸೋಕ್ಕಾಗಲ್ಲ ಅಂದರು. ಸರಿ, ನಾವು ಇವಳನ್ನ ನೋಡ್ಕೊಂಡಿರ್ತೀವಿ, ನೀನು ಅವಳನ್ನ ಆಡಿಸ್ಕೊಂಡು ಬಾ ಅಂತ ಕಳಿಸಿದ್ದಕ್ಕೆ ಅವಳ ಮಗಳು ಸಖತ್ತು ಅಳ್ತಾ ಇದ್ಲು. ಬಾಯ್ ಬರ್ಕೊಂಡು ಸಮಾಧಾನ ಮಾಡ್ತಾವಳೆ, ಬಾಯ್ ಬರ್ಕೊಂಡು ಸುಮ್ಮನೆ ಅಂತ. ಅವಳನ್ನ ಸಮಾಧಾನ ಮಾಡೋಷ್ಟ್ರಲ್ಲಿ ಸಾಕಾಗೋಯಿತು. ಅಷ್ಟೊತ್ತಿಗೆ 1:30 ಆಗಿತ್ತು. ಊಟಕ್ಕೆ ಹೋದೋ. ಅನ್ಲಿಮಿಟೆಡ್ ಇತ್ತು. ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಕೂಡ ಅನ್ಲಿಮಿಟೆಡ್ ಇತ್ತು. ಊಟ ತುಂಬ ಚೆನ್ನಾಗಿತ್ತು. ಫಸ್ಟೇ ನಾವು ಅವ್ರಿಗೆ ಹೇಳಬೇಕು ವೆಜ್ಜಾ ನಾನ್ ವೆಜ್ಜಾ ಅಂತ ಫಸ್ಟೇ ನಾವು ಬುಕ್ ಮಾಡಬೇಕಾದ್ರೆ ಹೇಳಿರಬೇಕು ಅವ್ರಿಗೆ.
ಊಟ ಮುಗಿಸ್ಕೊಂಡು ನಾವು ಸ್ಟ್ರೇಟಾಗಿ ಪೂಲ್ಗೆ ಹೋದೋ. ಅಲ್ಲಿ ತುಂಬ ಹೊತ್ತು ಆಟ ಆಡ್ದೋ. ಮಕ್ಕಳಿಗೂ ಕೂಡ ಸಪ್ರೇಟಾಗಿ ಅಲ್ಲಿ ಪೂಲ್ ಇತ್ತು. ಮಕ್ಕಳಂತೂ ತುಂಬ ಚೆನ್ನಾಗಿ ಆಟ ಆಡಿದ್ರು. ನಾವು ಕೂಡ ಪೂಲಲ್ಲಿ ಬಾಲ್ ತೊಗೊಂಡು ಆಟ ಆಡ್ದೋ ಸ್ವಲ್ಪ ಹೊತ್ತು. ಅದಾದಮೇಲೆ ನಾವು ರೈನ್ ಡ್ಯಾನ್ಸ್ಗೆ ಹೋದೋ. ರೈನ್ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಸ್ನ್ಯಾಕ್ಸಿಗೆ ನಮಗೆ ಬಜ್ಜಿ ಮತ್ತು ಕಾಫಿ ಕೊಟ್ಟಿದ್ದರು. ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಡೇ ಎಂಡ್ ಮಾಡ್ದೋ. ನಾವಂತೂ ತುಂಬ ಎಂಜಾಯ್ ಮಾಡ್ದೋ. ನಮ್ಮ ಡೇ ಔಟ್ ತುಂಬ ಚೆನ್ನಾಗಿತ್ತು. ಹೇಗಿತ್ತು ಈ ವಿಡಿಯೋ? ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.